ಶನಿವಾರ ಭಾನುವಾರ ಜೈಲಲ್ಲಿ ಇರಿಸಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿದ್ರು. ಅದು ಅಲ್ಲಿಗೆ ಸ್ಟಾಪ್ ಆಯಿತು. ನಾನೇನು ರಾತ್ರಿ ಹೊತ್ತು ಕ್ರಿಕೆಟ್ ಟೂರ್ನಮೆಂಟ್ ಅಥವಾ ಕಬಡ್ಡಿ ಟೂರ್ನಮೆಂಟ್ ಅಂತ ಹೋಗಬೇಕಾದ್ರೆ ನನ್ನ ಹೊಡೆಸಬೇಕು ಅಂತ ಪ್ಲ್ಯಾನನ್ನು ಮಾಡಿದ್ರು. ಅದು ನನಗೆ ಮಾಹಿತಿ ಗೊತ್ತಾಗಿ, ಆ ತಾಯಿ ಮಾರಿಕಾಂಬೆ ಅನುಗ್ರಹದಿಂದ ಮಾಹಿತಿ ಗೊತ್ತಾಗಿ, ಅದರಿಂದಲೂ ಕೂಡ ನಾನು ಬೇಕಾದ ಪ್ರಿಕಾಷನ್ ತೆಗೆದುಕೊಂಡು ಅದರಿಂದ ಕೂಡ ನನ್ನ ತಪ್ಪು ಏನು ತಪ್ಪು ಮಾಡಿದೆ, ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾರೆ? ಕಳೆದ 1 ವರ್ಷದಿಂದ ರಾಜಕೀಯ ವಿರೋಧಿಗಳು ನನ್ನ ವಿರುದ್ಧ ನಿರಂತರ ಸಂಚು ನಡೆಸ್ತಾ ಇದ್ದು, ಷಡ್ಯಂತ್ರ ನಡೆಸುವವರನ್ನ ಕೂಡಲೇ ಬಂಧಿಸಬೇಕು ಹಾಗೂ ನನ್ನ ಜೀವ ಅಪಾಯದಲ್ಲಿದ್ದು ನನಗೆ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆ ನೀಡಬೇಕೆಂದು ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಪೊಲೀಸ್ ಉಪವರಿಷ್ಠಾಧಿಕಾರಿಗೆ ದೂರು ನೀಡಿದ್ದಾರೆ. 100 ಕೇಸ್ ಹಾಕಿದ್ರು ಕೂಡ ಅಥವಾ 100 ಸಂಚನ ಮಾಡಿದ್ರು ಕೂಡ ಅದೆಲ್ಲವನ್ನು ಕೂಡ ಜಯಿಸುವಂಥ ಶಕ್ತಿ ಈ ಅನಂತಮೂರ್ತಿ ಇದೆ ಅಂತೇಳಿ ಆ ಸಂಚು ಮಾಡೋರಿಗೆ ನಾನು ನೇರವಾಗಿ ಮಂಗಳವಾರ ಶಿರಸಿಯಲ್ಲಿ ಪೊಲೀಸ್ ಉಪವರಿಷ್ಠಾಧಿಕಾರಿ ಗೀತಾ ಪಾಟೀಲ್ರನ್ನ ಭೇಟಿಯಾಗಿ ದೂರು ಸಲ್ಲಿಸಿದ್ರು. ಈ ಹಿಂದೆ ಹಲವು ಬಾರಿ ಸಂಚು ಮಾಡಿದ್ರು ತಾಯಿ ಮಾರಿಕಾಂಬೆಯ ಅನುಗ್ರಹದಿಂದ ಪಾರಾಗಿದ್ದೇನೆ. ನಾನು ಯಾವುದೇ ಅನೈತಿಕ ವ್ಯವಹಾರವಾಗಲಿ ಅಕ್ರಮ ಚಟುವಟಿಕೆ ಆಗಲಿ ನಡೆಸ್ತಾ ಇಲ್ಲ. ನ್ಯಾಯವಾಗಿ ನನ್ನ ಜೀವನ ಹಾಗೂ ವ್ಯವಹಾರ ನಡೆಸ್ತಿದ್ದೇನೆ. ರಾತ್ರಿ ವೇಳೆ ಕ್ರಿಕೆಟ್ ಕಬಡ್ಡಿ ಪಂದ್ಯಾವಳಿಗೆ ಹೋಗುವ ವೇಳೆ ಹಲ್ಲೆ ನಡೆಸೋದಕ್ಕೆ ಸಂಚು ನಡೆಸಲಾಗಿತ್ತು. ಆದರೆ ಮಾಹಿತಿ ಸಿಕ್ಕಿದ್ರಿಂದ ನಾನು ಪಾರಾಗಿದ್ದೇನೆ. ಸುಳ್ಳು ಅಟ್ರಾಸಿಟಿ ಕೇಸ್, ಮಹಿಳೆಯರಿಂದ ದೂರು ಕೊಡಿಸುವುದು, ಹೀಗೆ ನನ್ನ ವಿರುದ್ಧ ಹಲವು ರೀತಿಯ ಷಡ್ಯಂತ್ರ ನಡೆದಿದೆ. ಯಾವುದಾದರೂ ಕೇಸ್ನಲ್ಲಿ ಸಿಲುಕಿಸಿ ನನ್ನನ್ನ ಜೈಲಿಗೆ ಕಳಿಸುವ ಪ್ರಯತ್ನ ನಡೆದಿದೆ. ನನ್ನ ಚಾರಿತ್ರ್ಯ ಹರಣ ಮಾಡುವುದು ಅವರ ದುರುದ್ದೇಶ. ಹೀಗಾಗಿ ನನಗೆ ಸೂಕ್ತ ಭದ್ರತೆ ಒದಗಿಸಬೇಕು ಎಂದು ಪೊಲೀಸ್ ಇಲಾಖೆಗೆ ನೀಡಿದ್ದ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಅನಂತಮೂರ್ತಿ. ಈಗಾಗಲೇ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಅದೇನಪ್ಪ ಅಂತಂದರೆ, ನನ್ನ ವಿರುದ್ಧ ನಿರಂತರವಾಗಿ ಸಂಚನ ಮಾಡ್ತಾ ಇದ್ದಾರೆ. ನನ್ನ ಜೀವ ಮತ್ತು ಜೀವನ ಅಪಾಯದಲ್ಲಿದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಇದು ಇಂದು ನಿನ್ನೆದಲ್ಲ. 1 ವರ್ಷದ ಹಿಂದೆ ನನ್ನನ್ನು ಸುಳ್ಳು ಕೇಸಲ್ಲಿ ಸಿಕ್ಕಿಸಿ ಜೈಲಿಗೆ ಕಳಿಸ್ಬೇಕು ಅಂಥೇಳಿ ಅವತ್ತೇ ಸಂಚನ ಮಾಡಿದ್ರು. ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಕಾರಣದಿಂದಾಗಿ ನಾನು ಅದರಿಂದ ಪಾರಾಗಿದ್ದೇನೆ. ಆ ನಂತರ ಕೂಡ ನಿರಂತರವಾಗಿ ಹಲವಾರು ರೀತಿ ಸಂಚನ ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಾನು BJP ಒಬ್ಬ ಪದಾಧಿಕಾರಿಯಾಗಿದ್ದೇನೆ. ರಾಜಕೀಯ ಪಕ್ಷ ಇರಬೇಕಾದ್ರೆ ನಾವು ಬೇರೆ ಪಕ್ಷದವರ ವಿರುದ್ಧ ಆರೋಪ ಮಾಡುವಂಥ ಸಹಜ. ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವ ಬದಲಿಗೆ ನಮ್ಮ ದ್ವೇಷವನ್ನು ಮಾಡುವಂಥದ್ದು ಈ ರೀತಿಯ ಕಾರಣಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆನಂತರ ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲೇಬೇಕಾಗಿದೆ. ಹಾಗೆ ಎತ್ತದಾಗಲೂ ಕೂಡ ನನ್ನನ್ನು ದ್ವೇಷ ಮಾಡುವಂತಹ ಒಂದು ಕಾರಣ ಅವರಿಗೆ ಸಿಗ್ತಾ ಇದೆ. ನಾನು ವಿಶ್ವಂಬರ ಪತ್ರಿಕೆಯ ಸಂಪಾದಕನಾಗಿದ್ದೇನೆ. ನಾವು ಪತ್ರಿಕೆಯಲ್ಲಿ ಹಲವಾರು ಬಾರಿ ತನಿಖಾ ವರದಿಗಳನ್ನು ಮಾಡ್ತೇವೆ ಅಥವಾ ಮತ್ಯಾವುದೋ ಕುಂದುಕೊರತೆಗಳು ಮಾಡಿದಾಗ ಅವರು ಕೂಡ ನಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ನಮ್ಮ ವಿರುದ್ಧ ನಿರಂತರ ಸಂಚಾಗ್ತಾ ಇದೆ. ಹಿಂದೆ ನನ್ನನ್ನು ಜೈಲಿಗೆ ಕಳಿಸ್ಬೇಕು, ಶುಕ್ರವಾರ ದಿವಸ ನೋಟಿಸ್ ಕೊಟ್ಟು ಶನಿವಾರ ಭಾನುವಾರ ಜೈಲಲ್ಲಿ ಇರಿಸಬೇಕು ಅನ್ನುವಂಥ ಪ್ಲ್ಯಾನನ್ನು ಮಾಡಿದ್ರು. ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಆ ನಂತರದಲ್ಲಿ ತಮ್ಮಲ್ಲಿ ನಾನು ಹಂಚಿಕೊಳ್ತಾ ಇದ್ದೇನೆ. ಆ ನಂತರದಲ್ಲಿ ನಾನೇನು ರಾತ್ರಿ ಹೊತ್ತು ಕ್ರಿಕೆಟ್ ಟೂರ್ನಮೆಂಟ್ ಅಥವಾ ಕಬಡ್ಡಿ ಟೂರ್ನಮೆಂಟ್ ಅಂತ ಹೋಗಬೇಕಾದ್ರೆ ನನ್ನ ಹೊಡೆಸಬೇಕು ಅಂತ ಪ್ಲ್ಯಾನನ್ನು ಮಾಡಿದ್ರು. ಅದು ನನಗೆ ಮಾಹಿತಿ ಗೊತ್ತಾಗಿ, ಆ ತಾಯಿ ಮಾರಿಕಾಂಬೆ ಅನುಗ್ರಹದಿಂದ ಮಾಹಿತಿ ಗೊತ್ತಾಗಿ, ಅದರಿಂದಲೂ ಕೂಡ ನಾನು ಬೇಕಾದ ಪ್ರಿಕಾಷನ್ ತೆಗೆದುಕೊಂಡು ಅದರಿಂದಲೂ ಕೂಡ ನಾನು ಪಾರಾಗಿದ್ದೇನೆ. ಆ ನಂತರದಲ್ಲಿ ಬೇರೆ ಬೇರೆ ರೀತಿಯ ಕೇಸು, ಮಹಿಳೆಯರಿಂದ ದೂರು ಕೊಡಿಸೋದು, ಮತ್ತು ಯಾವುದೋ ಒಂದು ರೀತಿಯ ಕೇಸನ್ನು ಹಾಕುವಂಥದ್ದು, ಹೀಗೆ ಮತ್ತೆ ಏನೇನೋ ಮಾಡಬೇಕು, ನಿರಂತರ ಒಂದು ಗ್ಯಾಂಗು ನನ್ನ ಬಗ್ಗೆ ಅವರು ಸಂಚನ್ನು ಸಿಕ್ಕಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಹಾಗಾದರೆ ನನ್ನನ್ನು ವಿರೋಧ ಮಾಡೋದು ನಾನು ಕೇಳ್ತಾ ಇದ್ದೇನೆ, ನನ್ನ ತಪ್ಪು ಏನು? ನಾನು ಏನು ತಪ್ಪು ಮಾಡಿದ್ದೇನೆ? ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದೀರಿ? ಶಿರಸಿಯಿಂದ ಪ್ರತಿನಿತ್ಯ ಮಂಗಳೂರಿಗೆ ಸುಮಾರು 500 ಜನ ಆಸ್ಪತ್ರೆಗೆ ಹೋಗ್ತಾರೆ. ಅವ್ರಿಗೋಸ್ಕರವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು, ಅಥವಾ ಶಿರಸಿಯ ಆಸ್ಪತ್ರೆಗೆ CT ಸ್ಕ್ಯಾನ್ ಮಷಿನ್ ಇರ್ಬೋದು, MRI ಮಷಿನ್ ಇರ್ಬೋದು, ಕಾರ್ಡಿಯಾಲಜಿ, ನ್ಯೂರಾಲಜಿ ಎಲ್ಲ ಒಳಗೊಂಡಂತೆ ಇರುವಂತಹ ಆ 30 ಕೋಟಿ ಎಕ್ವಿಪ್ಮೆಂಟ್ ಬೇಕು ಅಂತ ಕೇಳಿತ್ತಪ್ಪ. ಹಾಗಾದರೆ ಈ ಗುಂಡಿ ಎಲ್ಲ ರಸ್ತೆ ಗುಂಡಿ ಹಾಳಾಗಿದೆ, ಆ ಗುಂಡಿ ಮುಚ್ಚಿ ಅಂತ ಹೇಳಿತ್ತಪ್ಪ. ಜಾತ್ರೆಗೆ ಅನುದಾನ ಕೊಡಿ ಅಂತ ಹೇಳಿತ್ತಪ್ಪ. ಜಾತ್ರೆಗೆ ಬರುವಂತಹ ಭಕ್ತರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಿ ಅಂತ ಹೇಳಿತ್ತಪ್ಪ. ಶಿರಸಿಗೆ ತಹಸೀಲ್ದಾರ್ ಹಾಕಿ ಅಂತ ಹೇಳಿತ್ತಪ್ಪ. ಯಾವ ತಪ್ಪಿದೆ? ಹಾಗಾದರೆ ಯಾರೂ ಕೂಡ ವಿರೋಧ ಪಕ್ಷವಾಗಿ ಮಾತನಾಡಲೇಬಾರ್ದ? ಮಾತನಾಡಿದ ಕೂಡಲೇ ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರೆ ಹಾಗಾದರೆ ವಿರೋಧ ಪಕ್ಷ ಇರಲೇಬಾರ್ದ? ಯಾರೂ ಕೂಡ ಸಾಮಾಜಿಕವಾಗಿ ಬಡವರ ಪರವಾಗಿ, ರೋಗಿಗಳ ಪರವಾಗಿ ಧ್ವನಿ ಎತ್ತಲೇಬಾರ್ದ? ಸಾಮಾಜಿಕ ವ್ಯವಸ್ಥೆಯನ್ನು, ಸಮಾಜವನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ?
ಈಗ ಒಂದು ಹೊಸ ಸುದ್ದಿ ಬಂದಿದೆ, ನನ್ನನ್ನು ಯಾವುದೋ ಒಂದು ಮಾದಕ ದ್ರವ್ಯ ಕೇಸ್ನ ಶಿಕ್ಷಿಸಬೇಕು ಅಂತ ಹೇಳಿ. ಇರಲಿ, ಅವ್ರೇನೋ ಮಾಡಿದ್ರು ಕೂಡ ಕೊಲ್ಲೋರು 100 ಜನ ಇದ್ದರೆ ಕಾಯೋರು ಒಬ್ಬರು ಇರ್ತಾರೆ ಅನ್ನೋ ರೀತಿಯಲ್ಲಿ ತಾಯಿ ಮಾರಿಕಾಂಬೆ ಅನುಗ್ರಹದಿಂದ ನಾನು ಪಾರಾಗ್ತಾ ಇದ್ದೇನೆ. ನಾನು ತಮ್ಮಲ್ಲಿ ಒಂದು ಮಾತನ್ನು ನೇರವಾಗಿ ಹೇಳ್ತಾ ಇದ್ದೇನೆ. ನಾನು ಸತ್ಯದಿಂದ ನ್ಯಾಯದಿಂದ ಬದುಕ್ತಾ ಇದ್ದೇನೆ ಹೊರತು ಯಾವುದೇ ರೀತಿಯ ಅನ್ಯಾಯದ ಮಾರ್ಗ ಇಲ್ಲ, ಯಾವುದೇ ರೀತಿಯ ಅನೈತಿಕವಾದ ಚಟುವಟಿಕೆ ನನ್ನಲ್ಲಿಲ್ಲ. ನಾನು ಲಕ್ಷಾಂತರ ರೂಪಾಯಿ ತೆರಿಗೆಯನ್ನು ಕಟ್ತೇನೆ. ನಮ್ಮೂರಲ್ಲಿ ನಮ್ಮ ತೋಟ ಇದೆ, ಹಾಗೆ 3-4 ಕಡೆ ನಾನು ಲೇಔಟ್ಗಳು ಮಾಡಿದ್ದೇನೆ, ಸೈಟನ್ನು ಮಾಡ್ತಾ ಇದ್ದೇನೆ. ಹಿಂದೆ ಕಡಿಮೆ ದರಕ್ಕೆ ತೆಗೆದುಕೊಂಡಂಥ ಜಮೀನಿನ ಬೆಲೆ ಇವತ್ತಿನ ಜಾಸ್ತಿ ಆಗಿದೆ. ಏನು ಹಣ ಬರ್ತಾ ಇದೆ, ಆ ಹಣದಲ್ಲಿ ಒಂದು ಪಾಲನ್ನು ನಾನು ಸಮಾಜಕ್ಕಾಗಿ ನನ್ನ ಕೈಲಾದವರಿಗೆ ಸಹಾಯ ಮಾಡ್ತಾ ಇದ್ದೇನೆ. ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದವರು ಈ ರೀತಿ ನಿರಂತರವಾಗಿ ಸಂಚಲನ ಮಾಡ್ತಾ ಇದ್ದಾರೆ, ಒಂದು ವಿಚಾರ. ಮತ್ತು ಏನು ಇದೇ ರೀತಿಯ ಯಾವುದ್ಯಾವುದೋ ಮಾದಕ ದ್ರವ್ಯನೋ ಅಥವಾ ಮಹಿಳೆಯಿಂದ ಕೇಸ್ ಕೊಡಿಸಿ ಒಂದು ಸಲ ಜೈಲಿಗೆ ಕಳಿಸಿ ನನ್ನ ಸುದ್ದಿಯನ್ನು ಸಂಪೂರ್ಣವಾಗಿ ಫೇಸ್ಬುಕ್ಕಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ನನ್ನ ತೇಜವಧೆ ಮಾಡಬೇಕು ಅನ್ನುವಂಥದ್ದು ಇವರ ಉದ್ದೇಶ ಆಗಿದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾನು ತಮ್ಮಲ್ಲಿ ಹೇಳ್ತಾ ಇದ್ದೇನೆ, ಈ ರೀತಿಯ ಯಾವುದೇ ಸುದ್ದಿ ಬಂದರೂ ಕೂಡ ಸದ್ಯದಲ್ಲಿ ನನಗೆ ಅಪಾಯ ಎದುರಾಗ್ಬೋದು. ಈ ರೀತಿ ಯಾವುದೇ ಸುದ್ದಿ ಬಂದರೂ ಕೂಡ ತಾವು ಅದನ್ನು ನಂಬೇಡಿ. ಹಾಗೆ ಮತ್ತೊಂದು ವಿಚಾರ ಹೇಳ್ತಾ ಇದ್ದೇನೆ, ಈ ಸಂಚಲನ ಮಾಡುವಂಥವ್ರು ಯಾವ ಮಟ್ಟಕ್ಕೆ ಇದ್ದಿದ್ದಾರೆ ಅಂತಂದರೆ, ಇದು ಯಾವುದೋ ರೀತಿಯ ಸಂಚಲನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಸುಪಾರಿ ಕೊಟ್ಟು ನನ್ನ ಕಥೆಯನ್ನು ಮುಗಿಸ್ಬೇಕು ಅನ್ನುವಂಥ ಸಂಚಲನ ಮಾಡಿದ್ದಾರೆ ಅನ್ನುವಂಥ ವಿಷಯ ಕೂಡ ನನಗೆ ಗೊತ್ತಾಗಿದೆ. ತಾಯಿ ಮಾರಿಕಾಂಬೆ ಅನುಗ್ರಹ ಇರೋವರೆಗೂ, ನಿಮ್ಮ ಪ್ರೀತಿ ನನ್ನ ಮೇಲೆ ಇರೋವರೆಗೂ ಇಂತಹ ಒಂದಲ್ಲ 100 ಕೇಸ್ ಹಾಕಿದ್ರು ಕೂಡ ಅಥವಾ 100 ಸಂಚಲನ ಮಾಡಿದ್ರು ಕೂಡ ಅದೆಲ್ಲವನ್ನು ಕೂಡ ಜಯಿಸುವಂಥ ಶಕ್ತಿ ಈ ಅನಂತ ಮೂರ್ತಿಗಿದೆ ಅಂಥೇಳಿ ಆ ಸಂಚು ಮಾಡೋರಿಗೆ ನಾನು ನೇರವಾಗಿ ಸವಾಲನ್ನು ಹಾಕ್ತಾ ಇದ್ದೇನೆ.